let me introduce you to a whole lot of young motorcyclists who are so keen and came here to literally witness what does this fellow do with some engines and ಎಲ್ಲ ಕೇಳ್ಪಟ್ಟವ್ರೆ. Here is the big boss, Mr. KP Arvind. Here's introduce yourself. You're a Samar. Then and Deepak. So ಇವರೆಲ್ಲ ಕಾರ್ ಬಿಟ್ಟು they left their car. ನಾವು ಸುಮಾರು ಒನ್ ಅಂಡ್ ಹಾಫ್ ವೀಕ್ಸ್ ತಗೊಂಡ್ವಿ, ಮಳೆ ಗಿಲೆ ಎಲ್ಲ ಮಾಡಿ ಇಂಜಿನ್ ಎಲ್ಲ ಓಪನ್ ಮಾಡಿ ಅದರಲ್ಲಿ ಏನೈತೆ ಎಲ್ಲ. ವಾಟ್ ವಾಸ್ ದ ರೀಸನ್? ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಬಂದ್ರು ಅಂದರೆ, ಚಿಕ್ಕ ಇಂಜನು ಎಳಿತಾ ಇಲ್ಲ, ಸಿಟಿನಲ್ಲಿ ಪದೇ ಪದೇ ಗೇರ್ ಚೇಂಜ್ ಮಾಡಬೇಕು, ಇದು ಲಿಮಿಟೇಷನು 1.2ನಲ್ಲಿ ಇನ್ನು ಎಷ್ಟು ಮಾಡೋಕ್ಕೆ ಸಾಧ್ಯ, ಸುಮಾರು ದೊಡ್ಡ ಬಾಡಿ ಉಂಟು. ಇದಾಗಿ ಇವರು ಮನ್ಸು ಮಾಡಿ ನನಗೂ ಆಗಿ ಟೈಮ್ ಸೆಟ್ ಆಗಿ ಎಲ್ಲ ಮಾಡಿದ್ವಿ. ಕೊನೆಗೆ ಇವತ್ತು ಬಂದರು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಹೆಂಗಿತ್ತು ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಕರ್ಕೊಂಡು ಹೋಗಿ ನಿಧಾನಕ್ಕೆ ಎಷ್ಟು ಹೋಗ್ಬೋದು ಅಂತ 5ನೇ ಗೇರ್ನಲ್ಲಿ ಅಷ್ಟು ನಿಧಾನಕ್ಕೆ ಎಲ್ಲ ಮುಗಿಸ್ವಿ. ಆಮೇಲೆ ಅವ್ರಿಗೆ ಕೊಟ್ವಿ. ಫುಲ್ ಟ್ಯಾಂಕ್ ಈಗ ಹಾಕವ್ರೆ ಹುಡ್ಕ ಎಲ್ಲ ಮಾಡಿ ಕೊಡ ಫುಲ್ ತುಂಬಿದ್ದೀವಿ. ಅವ್ರು ಬೆಂಗಳೂರಿಗೆ ಹೋಗಿ ಹಾಕಿದ್ಮೇಲೆ ನಮ್ಗೆ ಒಂದು ಐಡಿಯಾ ಬರ್ತದೆ ಎಷ್ಟು ಮೈಲೇಜ್ ಕೊಡ್ತು ಅಂತ. ಈಗ KP ಸರ್ ವಿಲ್ ಗಿವ್ ಯು ಒನ್ ಸ್ಮಾಲ್ ಏನು ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಯ್ತು. ಅವರು ಸೇಮ್ ಟೈಪ್ ಕಾರ್ ಓಡಿಸವ್ರೆ, 1.2 ಅವರು ಓನರು, ಇವರು ಓಡಿಸ್ಕೊಂಡು ಬಂದ್ರು. ಹೇಳಿ ಸರ್ ನಿಮ್ದು. ನೀವೆಲ್ಲರೂ ನೋಡ್ತಿರುವ ಹಾಗೆ ಇದು ಬಂದು ಒಂದು 9 ವರ್ಷ ಹಳೆಯ ಕಾರ್ ಆಗಿರುತ್ತೆ. ಸರ್ ಹೇಳಿದಾಗೆ 1.2 ಲೀಟರ್ ಎಂಜಿನ್, ಬಾಡಿ ಟು ವೇಟ್ ರೇಷಿಯೋ ಡಿಫರೆನ್ಸ್ ಇರುತ್ತೆ. ಸೊ ಕಾರು 9 ವರ್ಷ ಓಡಿರೋ ಕಾರಣ ಬೇಕಾದಲ್ಲಿ ಪವರ್ ಡೆಲಿವರಿ ಇರಲ್ಲ, ಆಮೇಲೆ ಲೋ ಎಂಡ್ ಅಷ್ಟು ಪರ್ಫಾರ್ಮೆನ್ಸ್ ಇರಲ್ಲ. ಸೊ ಆದ ಕಾರಣ ಈ ಕಾರಿಗೆ ಏನಾದ್ರೂ ಒಂದು ಒಳ್ಳೆಯ ಒಂದು TLC, ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತಾರೆ, ಅದನ್ನ ಕೊಡ್ಬೇಕು ಅನ್ನೋ ಒಂದು ಐಡಿಯಾ ನಮ್ಮೆಲ್ಲರಲ್ಲಿ ಹುಟ್ಟಿತ್ತು. ಸೊ ಅದಕ್ಕೋಸ್ಕರ ನೀವು ಯಾರ ಹತ್ರ ಹೋಗ್ತೀರಾ? ನನ್ ಅದರ್ ದೆನ್ ಸುಮೇಂದರ್ ಸಿಂಗ್ ಸರ್. ಅವರ ಪೇಟೆಂಟೆಡ್ ಟ್ಯಾಟೂಯಿಂಗ್ ಬಂದು ವರ್ಲ್ಡ್ ಫೇಮಸ್ ಆಗಿರುತ್ತೆ. ಅಂಡ್ ನಮ್ಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ನಾವು ಕೂತು ಮಾತಾಡಿ ಡಿಸೈಡ್ ಮಾಡಿ ಹೇಗೋ ಅವರನ್ನು ಉಪದ್ರ ಮಾಡಿ ತೊಂದರೆ ಕೊಟ್ಟು ಅವರ ಟೈಮನ್ನು ಕದ್ದು ಅವ್ರ ಹತ್ರ ಈ ಕೆಲಸ ಮಾಡಿಸಿದೀವಿ. ಥ್ಯಾಂಕ್ ಯು ಸರ್, ಫಸ್ಟ್ ಆಫ್ ಆಲ್ ಫಾರ್ ಅಕಾಮಡೇಟಿಂಗ್ ಅಸ್ ಅಂಡ್ ಗೆಟಿಂಗ್ ದಿಸ್ ವರ್ಕ್. ಪ್ಲೆಜರ್, ಇಟ್ಸ್ ಆನರ್, ನಾಟ್ ಅಕಾಮಡೇಟ್, ಇಟ್ಸ್ ಆನರ್. ಯಾಕಂದ್ರೆ ಮಲ್ಟಿ ಫೇಸೆಡ್ ಪೀಪಲ್ ಕಮ್ ಹಿಯರ್. ಯಾರ್ಯಾರು ಬರ್ತಾರೆ, ಇನ್ಯಾರು ಬರೀ ದೇ ಹ್ಯಾವ್ ನೋ ಐಡಿಯಾ ಅಟ್ ಆಲ್. ಯಾರೋ ಹೇಳಿದ್ರು ನೀವೇನೋ ಮಾಡ್ತೀರಾ ಅಂತ. ಸೊ ಅವ್ರೂ ಡಿಫ್ರೆನ್ಸ್ ಆಯ್ತದೆ. ಸೊ ಆ ಥರ ಯು ಗೇವ್ ದಸ್ ದ ಆಪರ್ಚುನಿಟಿ. ಈಗ ದಿ ಸೇಮ್ ಇಂಜಿನ್, ಚಿಕ್ಕ ಇಂಜಿನ್ ಇಸ್ ಫೀಲಿಂಗ್ ಮಚ್ ಮೋರ್ ಪವರ್ಫುಲ್. ಇಟ್ ಇಸ್ ನಾಟ್ ರೇಸ್ ಕಾರ್. ವಾ ಅಂತ ಸೌಂಡ್ ಇಲ್ಲ, ಏನಿಲ್ಲ. ಸ್ಲೋ ಸ್ಪೀಡ್ ನಲ್ಲಿ ಯಾವ ಗೇರ್ ನಲ್ಲೂ ಎಲ್ದ್ರು ಬೈ ಮಿಸ್ಟೇಕ್ ಇದ್ರೂ ಹೇಳ್ಕೊಂಡು ಹೋಗ್ತಾ ಇದೆ. ಇವೆಂಚುಲಿ ಬಚತ್ ಇನ್ ದ ಪಾಕೆಟ್. ಆಮೇಲೆ ಇಂಜಿನ್ ಈ ತರ ಕುಟ್ಟದೆ ಓಡಿದ್ರೆ ಲೈಫ್ ಇನ್ನೂ ಜಾಸ್ತಿ ಇರ್ತದೆ. ಇಂಜಿನ್ ಕುಟ್ಟಿದ್ರೆ ಏನೋ ಒಂದು ಸಮಿತ ಐತೆ ಅಂತ. ಸೊ ಅಷ್ಟಾಗದೆ ಅದೇ ಕ್ಲೀನ್ ಆಗಿ ನಿಮ್ಗೆ ತೋರಿಸ್ದೆ. ಆಯಿಲ್ ಕಲರ್ಲೆಸ್ ಆಯಿಲ್ ಹಾಕಿದ್ವಿ. ಅದು ಯಾವಾಗ ಬ್ರೌನ್ ಆಗ್ತದೆ ಆಗ ನೀವು ಸ್ವಲ್ಪ ಡಾರ್ಕ್ ಬ್ರೌನ್ ಆದಾಗ ಮಾತ್ರ ಚೇಂಜ್ ಮಾಡಿ. ಸುಮ್ಮನೆ 5,000 ಆಯ್ತಂತ ಇದು ವೆರಿ ಹೈ ಕ್ವಾಲಿಟಿ ಸಿಂಥೆಟಿಕ್ ಆಯಿಲ್. ಸೊ ಈಗ ನಮ್ಮ ಇದರಲ್ಲಿ ಟೆಕ್ನಾಲಜಿನಲ್ಲಿ ಆಯಿಲ್ ಸುಡ್ತಾ ಇಲ್ಲ. ಬಟನ್ ಹೋಟೆಲ್ನಲ್ಲಿ ಅವ್ನು ಬಜ್ಜಿ ಹಾಕಿ ಫುಲ್ ಸುಟ್ಟೋಯ್ತದೆ. ಈಗ ಇದು ಟೆಂಪ್ರೇಚರೇ ಇಷ್ಟು ಬರ್ತಾ ಇಲ್ಲ ಅಂದ್ರೆ ಆಯಿಲ್ ಸುಡ್ತಾ ಇಲ್ಲ. ಸೊ ಅದೂ ಬಚತ್ತು. ನೆಕ್ಸ್ಟ್ ಬೆಂಗಳೂರಿನ ಏನೋ ಸೋ ಮೆನಿ ಪೀಪಲ್ ಭಾರಿ ಕಡಿಮೆ ಯೂಸ್ ಮಾಡಿದ್ರು. 2 years ಆಗಿದೆ, ಅವರು ಚೇಂಜೇ ಮಾಡಿಲ್ಲ. ಇನ್ನೆಲ್ಲರೂ ಹೇಳೋರೆ, ಬಟ್ ಇದು ಸೂಪರ್ ಸಿಂಥೆಟಿಕ್ ಆಯಿಲು. ನಾವು ಇಟ್ರು ಆ ಥರ ಜಿಡ್ಡು ಸೇರಕ್ಕಿಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಬರೋಕ್ಕಿಲ್ಲ. ಸೊ ಅದು ಜಿಡ್ಡು ಇಲ್ಲ, ಏನಿಲ್ಲ. ಸೊ ಈಗ ಅಲ್ಲೂ ನಿಮ್ಗೆ ಸೇವಿಂಗು, ಈ ಕಡೆನೂ ಸೇವಿಂಗು. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಯಾರಿಗೂ ಕೊಟ್ಬಿಟ್ಟು ಸಿ ಬಾಸ್ ಹೌ ಫಾಸ್ಟ್ ಇಟ್ ವಿಲ್ ಗೋ ಅಂದರೆ ಇಟ್ ವಿಲ್ ಗೋ ಅವೇ ಅಂದ್ರಿ. ಸೊ ಅದು ದಯವಿಟ್ಟು ಮಾಡಕ್ಕೆ ಹೋಗ್ತೀರಿ. ಯಾಕಂದರೆ ಯು ವಿಲ್ ನಾಟ್ ಫೀಲ್ ದ ಸ್ಪೀಡ್, ಸೌಂಡ್ ಇಲ್ಲ. ಸೊ ಯು ವಿಲ್ ನಾಟ್, ಆಮೇಲೆ ಬ್ರೇಕ್ ಹಾಕಿದ್ರೆ ಯು ವಿಲ್ ಬಿ ಸಿಂಪ್ಲಿ ಗೋಯಿಂಗ್ ಒಯ್ ಅನ್ಕೊಂಡು. ಯಾಕಂದ್ರೆ ಸೌಂಡ್ ಆ ಎಫೆಕ್ಟ್ ಎಲ್ಲ ಸೈಲೆಂಟ್ ಆಗಿಬಿಟ್ರೆ ಯು ವಿಲ್ ನಾಟ್ ನೋ. ಸೊ ಯೂಸ್ ಇಟ್, ಎಂಜಾಯ್ ಇಟ್ and let us know how well it will do. So it is a great honor for giving me this opportunity. ಇಲ್ಲ, thank you. ಕೊಲೆಸ್ಟ್ರಾಲ್ ತುಂಬಿರುವಂತ ಗಾಡಿ ಇವರಿಗೆ ಕೊಟ್ಟಿದ್ದೇವೆ. ಇವಾಗ ಬೈಪಾಸ್ ಸರ್ಜರಿ ಮಾಡಿ ನಮ್ಗೆ ಗಾಡಿ ವಾಪಸ್ ಕೊಟ್ಟಿದ್ದಾರೆ. ಹಾರ್ಟ್ ಆಪರೇಷನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಾವು ಈಗ ಈ ಯುವತನ ಇರುವಂತ ಒಂದು ಹೊಸ ಹೃದಯದ ಜೊತೆಗೆ ಇರುವಂತ ಗಾಡಿಯನ್ನು
ಇನ್ನಷ್ಟು ದಿನ ಸವಿತು ಅದಾದ ನಂತರ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡ್ತೇವೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು.